ಪ್ರೆಸೆಂಟ್ ಅಬೌವ್ ದ ಸೀಡ್. ಸೊ ತುಂಬ ಈವನ್ ಗಾರ್ಸಿನಿಯಾ ಮ್ಯಾಂಗೋಸ್ಟಿನ್ ಅಂತ ಫ್ರೂಟ್ ಬರುತ್ತೆ, ಅದರಲ್ಲಿ ನಾವು ತಿನ್ನೋದು ಫ್ರೂಟಲ್ಲಿ ಏರಿಲನ್ನ ತಿಂತೀವಿ. ಸೊ ಏರಿಲೇಟ್ ಫ್ರೂಟ್ ಅಂತ ಕರಿತೀವಿ. ಏರಿಲನ್ನ ನಾವು ಜಾಯಿ ಪತ್ರೆ ಆಗಿ ಸ್ಪೈಸ್ ಆಗಿ ಯೂಸ್ ಮಾಡೋದು. ಇಟ್ಸ್ ವೆರಿ ಗುಡ್ ಆ್ಯಂಟಿ ಕೊಲೆಸ್ಟ್ರಾಲ್. ಇದು ದಿಸ್ ಪಾರ್ಟ್ ಇಸ್ ಕಾಲ್ಡ್ ಇದು ರಿಂಡ್ ಅಷ್ಟೇ ಇದು. ಓಕೆ, ಸೊ ದಿಸ್ ಇಸ್ ಏರಿಲ್ ಇನ್ಸೈಡ್ ಇದು ಫ್ರೂಟ್ ಆರ್ ಸೀಡ್. ಓಕೆ, ಇದು ಹೋಲ್ ಥಿಂಗ್ ಇಸ್ ಫ್ರೂಟ್ಸ್. ಇದು ಎಪಿಕಾರ್ಪ್, ಮೀಸೋಕಾರ್ಪ್, ಎಂಡೋಕಾರ್ಪ್. ಇದು ಎರಡು ಬೇರೆ ಬೇರೆ ಆಗಿದ್ದು ಡಿಫಿಷಿಯನ್ಸಿ ಆರ್ ಇಲ್ಲ ಇದು ಯೂಶಲಿ ಸ್ಪ್ಲಿಟ್ ಓಪನ್ ಕ್ಯಾಪ್ಸೂಲ್ಗಳು ಯಾವಾಗಲೂ ಅಲ್ಲ, ಇದು ಸ್ಪ್ಲಿಟ್ ಓಪನ್ ಆಗಿ ಈ ಸೀಡ್ ಆಕ್ಚುಲಿ ಒಂದೇ ಇರುತ್ತೆ. ಯೂಶಲಿ ಒಂದೇ ಇರುತ್ತೆ. ಸೊ ಇದ್ರಲ್ಲಿ ಡೆವಲಪ್ ಆಗಿದೆ. ಯೂಶಲಿ ಸಿಂಗಲ್. ಹೌದು. ಇದರ ರೋಲ್ ಏನು ಈ ಸೀಡಿನ ಒಳಗಡೆ ಕೆಂಪಿನ ಇದರ ವಾಟ್ ಇಸ್ ದ ರೋಲ್ ಆಫ್ ದಟ್? ಆ್ಯಕ್ಚುಲಿ ಏನಂದರೆ ಇಟ್ಸ್ ಎ ಪಾರ್ಟ್ ಆಫ್ ದ ಇದು ಎಂಡೋಕಾರ್ಪ್ದು ಒಂದು ಟಿಶ್. ಸೊ ಪ್ರಾಬಬ್ಲಿ ಏನಾಗುತ್ತೆ ಅಂದರೆ ವಾಟ್ ಎವರ್ ದ ಶೇಪ್ ಸೀಡ್ ಇದೆ, ಸೀಡ್ ಶೇಪಲ್ಲೇ ಬೆಳ್ಕೊಂಡ್ಬಿಡುತ್ತೆ. ಸೊ ಇದು ಇಂಡಿಯನ್ ಅಲ್ಲ, ಮಲೇಷಿಯನ್ ಅಂದರೆ ನಮಗೆ ಪರ್ಟಿಕ್ಯುಲರ್ಲಿ ಇದನ್ನ ಈಗ ಪೂರ್ತಿ ನಮ್ದಲ್ಲ ಅಂತ ಹೇಳಕ್ ಬರಲ್ಲ. ಕೇರಳದಲ್ಲೆಲ್ಲ ಆಲ್ಮೋಸ್ಟ್ ಈಗ ನ್ಯಾಚುರಲ್ ಆದಂಗೆ ಆಗಿದೆ. ಇದು ಡಬಲ್ ಆಗಿದೆ. ಇದರ ಅಂದರೆ ಸೀಡ್ ಡಿಸ್ಪರ್ಸಲ್ ಏನಾದ್ರು ಅದರ ರೋಲ್ ಇಲ್ಲ, ಇದರದ್ದು ತುಂಬ ಕಮ್ಮಿ. ಅಲ್ಲಿ ನ್ಯಾಚುರಲ್ ಡಿಸ್ಪರ್ಸಲ್ ಹೇಗೆ? ಇದು ಯೂಶಲಿ ಏನಂದರೆ ಐದರ್ ಹ್ಯಾಸ್ ಟು ಇದು ಯಾವ್ದಾದ್ರು ಎನಿಮಲ್ ಈಟ್ ಮಾಡಬೇಕು, ಇಲ್ಲ ವಾಟ್ರಲ್ಲಿ ತೊಳ್ಕೊಂಡು ಹೋಗಿನೇ ಬೇರೆ ಕಡೆಗೆ ಸೇರ್ಕೋಬೇಕು. ಹಾಗಾಗಿ ಅದ್ರದ್ದು ನಮ್ಮಲ್ಲಿ ವೈಲ್ಡಾಗಿ ಸಿಗೋದಿಲ್ಲ ನಮಗೆ. ಸೊ ಥ್ರೂ ದ ಮ್ಯಾನ್ ಇದಾಗಿನೇ ಹಾಕ್ಕೋಬೇಕಾಗುತ್ತೆ. ಅಲ್ಲಿ ಯಾವುದೋ ಪರ್ಟಿಕ್ಯುಲರ್ ಎನಿಮಲ್ ಸ್ಪೀಸೀಸ್ ತಿನ್ನತ್ತೆ, ಬೇರೆ ಕಡೆ ತೊಗೊಂಡೋಗಿ ಹಾಕುತ್ತೆ.